ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಯಾವ ರೀತಿ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಸ್ಮಾಲ್ ವಿಡಿಯೋಗೊಂದು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಈ ವಿಡಿಯೋನ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಫೈನಲಿ ನನ್ನ ಒಂದು ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ಅಡ್ರೆಸ್ ವೆರಿಫಿಕೇಷನ್ದು ಒಂದು ಪಿನ್ ಲೆಟರು ನನಗೆ ನನ್ನ ಒಂದು ಕೈಗೆ ಬಂದು ಸೇರಿತು. ಇದು ಬಂದು ಸೇರೋದಕ್ಕೆ ಸಿಕ್ಕಾಬಿಟ್ಟೆ ಟೈಮ್ ಹಿಡಿತು. ಎಷ್ಟು ಟೈಮ್ ಹಿಡಿತು ನನಗೆ ಅಂತ ಫಸ್ಟು ತಿಳಿಸ್ಬಿಡ್ತೀನಿ. ಇದು ಆ್ಯಕ್ಚುಲಿ ಈ ಒಂದು ಲೆಟರ್ ಬಂದು ನನಗೆ ಎರಡನೇ ಲೆಟರ್ ಆಗಿದೆ. ನಾನು ಸೆಕೆಂಡ್ ಟೈಮ್ ನಾನು ರಿಕ್ವೆಸ್ಟ್ ಹಾಕಿದಾಗ ನನಗೆ ಈ ಒಂದು ಲೆಟರ್ ಬಂದು ಸಿಕ್ತು. ಸೊ ಫಸ್ಟ್ ಟೈಮು ನನಗೆ ಈ ಒಂದು ಲೆಟರ್ ಬರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಮೇ ಬಿ 2 ಏರಿಯಾದು ನಾನು ಅಡ್ರೆಸ್ನ ಕೊಟ್ಟಿದ್ದೆ. ಅಂದರೆ ನನ್ನ ಒಂದು ಆಧಾರ್ ಕಾರ್ಡಲ್ಲಿ 2 ಏರಿಯಾದು ಅಡ್ರೆಸ್ ಇತ್ತು. ಹಂಗಾಗಿ ಈ ಒಂದು ಆ್ಯಡ್ಸೆನ್ಸ್ ಲೆಟರ್ ನನಗೆ ಸ್ಟಾರ್ಟಿಂಗಲ್ಲಿ ಸಿಕ್ಕಲಿಲ್ಲ. ಆಮೇಲೆ ನಾನು 3 ವೀಕ್ಸ್ ಆದ ನಂತರ ಮತ್ತೆ ರೀಅಪ್ಲೈ ಮಾಡಿದೆ ಈ ಒಂದು ಆ್ಯಡ್ಸೆನ್ಸ್ ಲೆಟರ್ಗೆ. ಆವಾಗ ನನಗೆ ಜಸ್ಟ್ ಒಂದು ವಾರನೂ ಇಲ್ಲ, ಜಸ್ಟ್ 7 ದಿವಸದಲ್ಲಿ ನನಗೆ ಈ ಒಂದು ಆ್ಯಡ್ಸೆನ್ಸ್ ಲೆಟರು ನನ್ನ ಕೈಗೆ ಬಂದು ಸೇರ್ತು. ಸೊ ಇದೇ ರೀತಿ ನಿಮಗೂ ಕೂಡ ಬರುತ್ತೆ. ಸೊ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು ಲೊಕೇಶನ್ ಎಲ್ಲಿದೆ. ಅಂದರೆ ನೀವು ಸಿಟಿಲಿದ್ದೀರಾ ಇಲ್ಲ ಹಳ್ಳಿಲಿದ್ದೀರಾ, ಸೊ ಇದು ಡಿಪೆಂಡ್ ಆಗಿರುತ್ತೆ. ಸೊ ನೀವು ಆದಷ್ಟು 1 ವಾರ ಆದ ನಂತರ ನಿಮ್ಮ ಒಂದು ಪೋಸ್ಟ್ ಆಫೀಸಲ್ಲಿ ಹೋಗಿ ವಿಚಾರಿಸ್ತಾ ಇರಿ. ಅದೇ ರೀತಿ ಪೋಸ್ಟ್ ಮಾಸ್ಟರ್ಗಳನ್ನು ಕೂಡ ನೀವು ವಿಚಾರಿಸ್ತಾ ಇರಿ. ಸೊ ನಾನು ಕೂಡ ಅಷ್ಟೇ, ನನಗೆ ಫಸ್ಟ್ ಟೈಮ್ ಬರಲಿಲ್ಲ ಅನ್ನಲ್ಲ, ನಾನು ಕೂಡ ಅಷ್ಟೇ ತುಂಬ ಸತಿ ವಿಚಾರಿಸಿದ್ದೆ. ನಮ್ಮಮ್ಮ ತುಂಬ ಸತಿ ವಿಚಾರಿಸಿದ್ವಿ. ನಮ್ಮಮ್ಮ ಅಂತೂ ಪೋಸ್ಟ್ ಆಫೀಸ್ ಕಡೆ ಅಂತೂ ಸಿಕ್ಕಾಬಟ್ಟೆ ಹೋಗಿ ವಿಚಾರಿಸಿದ್ರು. ಬಟ್ ಆದರೂ ನಮಗೆ ಒಂದು ಲೆಟರ್ ಸಿಕ್ಕಲಿಲ್ಲ ಫಸ್ಟ್ ಟೈಮಲ್ಲಿ. ಅದೇ ರೀತಿ ನಾನು ಕೂಡ ಅಷ್ಟೇ ಪೋಸ್ಟ್ ಮಾಸ್ಟರ್ನ ಕಾಲ್ ಮಾಡಿ ಎಲ್ಲ ವಿಚಾರಿಸ್ದೆ. ಬಟ್ ಸಿಕ್ಕಲಿಲ್ಲ ನನಗೆ ಒಂದು ಲೆಟರ್ ಸ್ಟಾರ್ಟಿಂಗಲ್ಲಿ. ಆಮೇಲೆ 2ನೇ ಸತಿ ರಿಕ್ವೆಸ್ಟ್ ಮಾಡಿದಾಗ ಜಸ್ಟ್ 1 ವಾರನೂ ಇಲ್ಲ, 7 ದಿವಸದಲ್ಲಿ ನನಗೆ ಒಂದು ಲೆಟರ್ ಬಂದು ನನ್ನ ಕೈಗೆ ಸೇರಿತು. ಸೊ ಈ ರೀತಿ ನಿಮಗೂ ಕೂಡ ಸೇರುತ್ತೆ. ಸೊ ಆದಷ್ಟು ನೀವು ಪೇಷನ್ಸಿಂದ ಇರಬೇಕಾಗುತ್ತೆ. ಸೊ ನಿಮಗೆ ಲೆಟರ್ ಬಂದು ಸೇರಲಿಲ್ಲ ಅಂದರೆ ನೀವು ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಅಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ಮತ್ತೆ ರೀಅಪ್ಲೈ ಮಾಡ್ಬೋದು. ಸೊ 3 ವೀಕ್ಸ್ ಆದ ನಂತರ, ಸೊ ನಿಮಗೆ ಆ್ಯಡ್ಸೆನ್ಸ್ ಲೆಟರ್ ಕಳಿಸಿದ 3 ವೀಕ್ಸ್ ಆದ ನಂತರ ನೀವು ರೀಅಪ್ಲೈ ಮಾಡ್ಬೋದು. ಸೊ ಹೇಗೆ ಅಪ್ಲೈ ಮಾಡೋದು, ಅದೇ ರೀತಿ ಅಡ್ರೆಸ್ನ ಯಾವ ರೀತಿ ಚೇಂಜಸ್ ಮಾಡೋದು ಅಂತ ಕೂಡ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬಿಡಿ. ಇನ್ನು ಈ ಒಂದು ಅಡ್ರೆಸ್ ವೆರಿಫಿಕೇಷನ್ ಪಿನ್ನಿಂದು ಲೆಟರ್ ಯಾವಾಗ ಕಳಿಸ್ತಾರೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಸೊ ಇದು ಯಾವಾಗ ಕಳಿಸ್ತಾರೆ ಅಂದರೆ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಯಾವಾಗ ಐಡೆಂಟಿಟಿ ವೆರಿಫಿಕೇಷನ್ ನೀವು ಮಾಡಿದ 1 ರಿಂದ 2 ದಿನದೊಳಗಡೆ ಈ ಒಂದು ಆ್ಯಡ್ಸೆನ್ಸ್ ಲೆಟರ್ನ ಕಳಿಸ್ತಾರೆ. ಸೊ ನನಗೆ 1 ದಿನದಲ್ಲಿ ಈ ಒಂದು ಆ್ಯಡ್ಸೆನ್ಸ್ ಲೆಟರ್ನ ಕಳಿಸಿದ್ರು. ಸೊ ಕಳಿಸಿದ ನಂತರ ನಮಗೊಂದು ಮೇಲ್ ಕೂಡ ಮಾಡ್ತಾರೆ. ನಮ್ಮೊಂದು ಗೂಗಲ್ ಆ್ಯಡ್ಸೆನ್ಸ್ದು ರಿಜಿಸ್ಟರ್ ಇಮೇಲ್ ಐಡಿಗೆ ಒಂದು ಮೇಲ್ ಕೂಡ ಕಳಿಸ್ತಾರೆ. ಈ ರೀತಿ ನಿಮ್ಮ ಒಂದು ಅಡ್ರೆಸ್ಗೆ ಒಂದು ಪಿನ್ನ ಕಳಿಸಿದ್ದೀವಿ, ಒಂದು ಪಿನ್ನ ನಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟಲ್ಲಿ ವೆರಿಫೈ ಮಾಡಿ ಅಂತ ಒಂದು ಮೇಲ್ ಕಳಿಸ್ತಾರೆ. ಸೊ ಈ ರೀತಿ ಮೇಲ್ ಬಂದಿದೆ ಅಂದರೆ ನಿಮಗೂ ಕೂಡ ಅಡ್ರೆಸ್ ವೆರಿಫಿಕೇಷನ್ದು ಪಿನ್ನ ಕಳಿಸಿದ್ದಾರೆ ಅಂತ ಅರ್ಥ. ಸೊ ಇನ್ನು ನೆಕ್ಸ್ಟು ಕೆಲವರಿಗೆ ಐಡೆಂಟಿಟಿ ವೆರಿಫಿಕೇಷನ್ ಮಾಡಿದ 1 ರಿಂದ 2 ದಿನದೊಳಗಡೆ ಕಳಿಸೋದಿಲ್ಲ. ಯಾಕಂದರೆ ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ಮಿನಿಮಮ್ $10 ಆಗಿರಬೇಕು. ಅದಾದ ನಂತರನೇ ನಾವು ಅಡ್ರೆಸ್ ವೆರಿಫಿಕೇಷನ್ ಪಿನ್ನ ನಾವು ಕಳಿಸ್ತೀವಿ ಅಂತ ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ರೂಲ್ಸ್ ಇರೋದು. ಬಟ್ ಕೆಲವೊಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ಗಳಲ್ಲಿ ಬೇಗನೆ ಕಳಿಸ್ಬಿಡ್ತಾರೆ. ಸೊ ಐಡೆಂಟಿಟಿ ವೆರಿಫಿಕೇಷನ್ ಆದ ನಂತರ 1 ರಿಂದ 2 ದಿನದೊಳಗಡೆ ಈ ಒಂದು ಅಡ್ರೆಸ್ ವೆರಿಫಿಕೇಷನ್ ಪಿನ್ನ ಕಳಿಸ್ತಾರೆ. ಸೊ ಆದಷ್ಟು ಪೇಷನ್ಸಿಂದ ಇರಿ. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಈ ಒಂದು ಅಡ್ರೆಸ್ ವೆರಿಫಿಕೇಷನ್ ಪಿನ್ನು ಕಳಿಸ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ನೀವು ವೆರಿಫೈ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ಡಿಸೇಬಲ್ ಆಗುತ್ತೆ. ಇದು ವೆರಿಫೈ ಮಾಡೋದಕ್ಕೆ ನಿಮಗೆ 4 ತಿಂಗಳು ಅವಕಾಶ ಇರುತ್ತೆ. ಈ ಒಂದು 4 ತಿಂಗಳಲ್ಲಿ ನೀವು ಈ ಒಂದು ಅಡ್ರೆಸ್ ವೆರಿಫಿಕೇಷನ್ ಪಿನ್ನ ವೆರಿಫೈ ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ಕೈಗೆ ಬರಲಿಲ್ಲ ಅಂದರೆ ರೀಅಪ್ಲೈ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಇದು ಬಂದು ನಿಮಗೆ 3 ಟೈಮ್ಸ್ ರೀಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ನೀವು ಪ್ರತಿ 3 ವೀಕ್ಸ್ಗೆ ಒಂದು ಟೈಮು ನೀವು ರೀಅಪ್ಲೈ ಮಾಡ್ಬೋದು. 3 ಸತಿ ಕೂಡ ಅವಕಾಶ ಮುಗಿದ ನಂತರ ನೀವು ಬೇಕಾದರೆ ಯೂಟ್ಯೂಬ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನನಗೆ ಈ ರೀತಿ ಅಡ್ರೆಸ್ ವೆರಿಫಿಕೇಷನ್ ಪಿನ್ನು ನನಗೆ ಸಿಕ್ಕಲೇ ಇಲ್ಲ, ನಾನು 3 ಟೈಮ್ ಕೂಡ ಅಪ್ಲೈ ಮಾಡಿದೆ, ಬಟ್ ನನಗೆ ಈ ಒಂದು ಅಡ್ರೆಸ್ ವೆರಿಫಿಕೇಷನ್ ಪಿನ್ ಸಿಕ್ಕಲಿಲ್ಲ ಅಂತ ನೀವು ಅವ್ರ ಹತ್ರ ಕೇಳ್ಕೊಂತು ಅಂದರೆ ಅವರು ನಿಮಗೆ ಒಂದು
ಮೇಲ್ ಮುಖಾಂತರ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ ಒಂದು ಪಿನ್ನ ಕಳಿಸ್ಕೊಡ್ತಾರೆ. ಸೊ ಅವರು ಕೂಡ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡು, ವೋಟರ್ ಐ ಡಿ, ಇಲ್ಲ ಪಾನ್ ಕಾರ್ಡು, ಈ ರೀತಿ ಕೆಲವೊಂದು ಡೀಟೇಲ್ಸ್ಗಳನ್ನ ಕೇಳ್ತಾರೆ. ಸೊ ಅದನ್ನೆಲ್ಲ ನೀವು ಒಂದು ಚಾಟ್ ಬಾಕ್ಸಲ್ಲಿ ನೀವು ಹಾಕಿ ನೀವು ಅಪ್ಲೋಡ್ ಮಾಡ್ತು ಅಂದರೆ ಡೆಫಿನೆಟ್ಲಿ ನಿಮಗೆ ಈ ಒಂದು ಅಡ್ರೆಸ್ ವೆರಿಫಿಕೇಷನ್ ಪಿನ್ನ ನಿಮ್ಮ ಒಂದು ರಿಜಿಸ್ಟರ್ ಮೇಲ್ ಐ ಡಿಗೆ ಕಳಿಸ್ಕೊಡ್ತಾರೆ. ಸೊ ಇನ್ನು ಯೂಟ್ಯೂಬ್ ಟೀಮ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ನಾನು ಇವಾಗ ಐ ಕಾರ್ಡ್ನಲ್ಲಿ ಹಾಕ್ತೀನಿ, ಅದ್ರ ಮುಖಾಂತರ ನೀವು ಆ ಒಂದು ವಿಡಿಯೋ ನೋಡ್ಬೋದು. ಅದೇ ರೀತಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ಆವಾಗಲಾರು ಆ ಒಂದು ವಿಡಿಯೋನ ನೋಡ್ಬೋದು. ಇನ್ನು ಈ ಒಂದು ಆಡ್ಸೆನ್ಸ್ ಅಕೌಂಟಿನ ಒಂದು ಅಡ್ರೆಸ್ ವೆರಿಫಿಕೇಷನ್ ಪಿನ್ ಲೆಟರ್ ಯಾವ ರೀತಿ ಇರುತ್ತೆ, ಇದನ್ನು ಯಾವ ರೀತಿ ಓಪನ್ ಮಾಡೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಗೂಗಲ್ ಆಡ್ಸೆನ್ಸ್ದು ಫ್ರಂಟ್ ಒಂದು ಲೆಟರ್ ಈ ರೀತಿ ಇದೆ. ಸೊ ಇದು ಬಂದು ಡೆಲ್ಲಿಯಿಂದ ಬಂದಿರೋದು ಅನಿಸುತ್ತೆ. ಡೆಲ್ಲಿದು ಒಂದು ಸೀಲ್ ಕೂಡ ಹಾಕಿದ್ದಾರೆ, ಆ ಊರಿಂದ ಬಂದಿರೋದ್ರಿಂದ ಒಂದು ಸೀಲ್ ಕೂಡ ಹಾಕಿದ್ದಾರೆ. ಸೊ ಇನ್ನು ಬ್ಯಾಕ್ ಸೈಡಲ್ಲಿ ನಮ್ಮ ಒಂದು ಮನೆ ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ. ಮನೆ ಅಡ್ರೆಸ್ಸು, ಫೋನ್ ನಂಬರ್ ನೀವು ಯಾವ ರೀತಿ ಕೊಟ್ಟಿರ್ತೀರೋ ಒಂದು ಅಡ್ರೆಸ್ಸು ಕೊಟ್ಟಿರ್ತಾರೆ. ಸೊ ಸದ್ಯಕ್ಕೆ ನಾನು ಇದನ್ನು ನಿಮಗೆ ಬ್ಲರ್ ಮಾಡಿ ತೋರಿಸಿರ್ತೀನಿ. ಸೊ ಇನ್ನು ನೆಕ್ಸ್ಟು ಈ ನಿಮಗೆ ಸೈಡ್ ಎಡ್ಜಸ್ಸಲ್ಲೆಲ್ಲ ರಿಮೂವ್ ಅಂತ ಕೊಟ್ಟಿರ್ತಾರೆ, ರಿಮೂವ್ ಮಾಡಿ ಈ ಒಂದು ಎಡ್ಜಸ್ನ ಅಂತ. ಸೊ ನೀವು ಅದನ್ನು ಸ್ವಲ್ಪ ಬೆಂಡ್ ಮಾಡ್ಕೊಂಡು ರಿಮೂವ್ ಮಾಡಿ. ಸೊ ಈ ರೀತಿ ಫಸ್ಟು ನೀಟಾಗಿ ಇದು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡ ನಂತರ ಅದನ್ನು ಹರ್ಕೊಂಬನ್ನಿ. ಒಂಥರ ಚೆನ್ನಾಗಿದೆ, ಹರಿಬೋದು ಆರಾಮಾಗಿ. ಸೊ ಸೈಡಲ್ಲಿ ಒಂದು ಸ್ವಲ್ಪ ಹರಿದ್ಬಿಟ್ಟಿದ್ದಾರೆ. ಇದು ಪೋಸ್ಟಿಂದ ಬಂದಿದೆಯೋ ಅಥವಾ ಗೂಗಲ್ ಆಡ್ಸೆನ್ಸ್ನವರೇ ಈ ರೀತಿ ಹರಿದಿದ್ದಾರೋ ಗೊತ್ತಿಲ್ಲ. ಒಟ್ಟಿಗೆ ಸೈಡಲ್ಲಿ ಒಂದು ಸ್ವಲ್ಪ ಹರಿದಂಗಿದೆ. ಸೊ ನೋಡ್ತಾ ಇದ್ದೀರಾ, ಈ ರೀತಿ 3 ಸೈಡ್ ಕೂಡ ನೀವು ರಿಮೂವ್ ಮಾಡಬೇಕಾಗುತ್ತೆ ಈ ರೀತಿ. ಸೊ ನೋಡ್ತಾ ಇದ್ದೀರಾ. ಸೊ ನಾನು ಈ 3 ಸೈಡ್ ಕೂಡ ರಿಮೂವ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನು 3 ಸೈಡು ಕೂಡ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಒಂದು ಆಡ್ಸೆನ್ಸ್ ಪಿನ್ನ ನಾನು ಇವಾಗ ಓಪನ್ ಮಾಡ್ತೀನಿ, ಈ ಒಂದು ಲೆಟರ್ನ. ಸೊ ಸ್ವಲ್ಪ ಅಂಟ್ಕೊಂಡಿರುತ್ತೆ. ಓಪನ್ ಮಾಡ್ತು ಅಂದರೆ ನೋಡ್ತಾ ಇದ್ದಾರೆ ಈ ರೀತಿ ಕೊಟ್ಟಿದ್ದಾರೆ. ಸೊ ಒಂದು ಸೈಡು ನಿಮಗೆ ಖಾಲಿ ಇದೆ, ಇನ್ನೊಂದು ಸೈಡಲ್ಲಿ ನೋಡ್ತಾ ಇದ್ದಾರೆ ಒಂದು ಪಿನ್ ಕೊಟ್ಟಿದ್ದಾರೆ, 6 ಡಿಜಿಟ್ ಪಿನ್ ಕೊಟ್ಟಿದ್ದಾರೆ. ಈ ಒಂದು ಪಿನ್ನ ನಾವು ಎಂಟರ್ ಮಾಡಬೇಕು. ಸೊ ಇದು ನಿಮಗೆ ಇದೇ ರೀತಿ ಪಿನ್ ಕೊಟ್ಟಿರಲ್ಲ, ನಿಮಗೆ ಬೇರೆ ರೀತಿ ಕೊಟ್ಟಿರ್ತಾರೆ. ಸೊ ನಿಮ್ಮ ಒಂದು ಮೊಬೈಲ್ಗೆ ಯಾವ ರೀತಿ OTP ಬರುತ್ತೆ ಅದೇ ರೀತಿ ಇದು ಕೂಡ. ಸೊ ನೀವು ಒಂದು ಸತಿ ಈ ಒಂದು ಆಡ್ಸೆನ್ಸ್ ಪಿನ್ನ ವೆರಿಫೈ ಮಾಡ್ತು ಅಂದರೆ ಮುಗೀತು, ಇದು ಎಕ್ಸ್ಪೈರ್ ಆಗಿಬಿಡುತ್ತೆ. ನೀವು ಮತ್ತೆ ಯೂಸ್ ಮಾಡೋದಕ್ಕಾಗಲ್ಲ. ಅದೇ ರೀತಿ ನಿಮ್ಮ ಚಾನಲ್ಗೆ ಈ ರೀತಿ ಪಿನ್ ಕಳಿಸಿರೋದಿಲ್ಲ, ನಿಮ್ಮ ಚಾನಲ್ಗೆ ಬೇರೆ ರೀತಿ ಆಡ್ಸೆನ್ಸ್ ಪಿನ್ನ ಕಳಿಸಿರ್ತಾರೆ. ಸೊ ಹಂಗಾಗಿ ನಾನು ಇದನ್ನೇನು ಬ್ಲರ್ ಮಾಡಿ ತೋರಿಸ್ತಾ ಇಲ್ಲ, ಸೊ ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ. ಸೊ ಇನ್ನು ಇದನ್ನು ಯಾವ ರೀತಿ ವೆರಿಫೈ ಮಾಡೋದು ಅಂತ ಇವಾಗ ನಾನು ಮೊಬೈಲ್ ಸ್ಕ್ರೀನ್ಗೆ ಹೋಗಿ ತೋರಿಸ್ತೀನಿ. ಈ ರೀತಿ ನಿಮಗೆ ಒಂದು ಅಡ್ರೆಸ್ ವೆರಿಫಿಕೇಷನ್ ಪಿನ್ನ ಕಳಿಸ್ತಾರೆ. ಓಪನ್ ಮಾಡ್ತು ಅಂದರೆ ಈ ಒಂದು ಲೆಟರ್ನ ನಿಮಗೆ ಈ ರೀತಿ ಕೊಟ್ಟಿರ್ತಾರೆ. ಸೊ ಈ ಸೈಡಲ್ಲಿ ಏನೂ ಇರೋದಿಲ್ಲ, ಬರೀ ಪಿನ್ ಅಂತ ಮೆನ್ಷನ್ ಮಾಡಿರ್ತಾರೆ. ಈ ಸೈಡಲ್ಲಿ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಒಂದು ವೆರಿಫಿಕೇಷನ್ ಪಿನ್ನ ಯಾವ ರೀತಿ ವೆರಿಫೈ ಮಾಡೋದು ಆಡ್ಸೆನ್ಸ್ ಅಕೌಂಟಲ್ಲಿ ಅಂತ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅದೇ ರೀತಿ ನಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಒಂದು ಪಿನ್ ಕೂಡ ಕೊಟ್ಟಿರ್ತಾರೆ. ಈ ಒಂದು ಪಿನ್ ಬಂದು ನನಗೆ ಈ ರೀತಿ ಕೊಟ್ಟಿದ್ದಾರೆ, 966358 ಅಂತ ಕೊಟ್ಟಿದ್ದಾರೆ. ಇದೇ ರೀತಿ ನಿಮಗೂ ಕೂಡ ಕಳಿಸಿರೋದಿಲ್ಲ, ನಿಮಗೆ ಬೇರೆ ರೀತಿ ಪಿನ್ನ ಕಳಿಸಿರ್ತಾರೆ. ಇದೊಂಥರ OTP ಥರ. ನಿಮ್ಮೊಂದು ಆಧಾರ್ ಕಾರ್ಡಿಗೆಲ್ಲ ಯಾವ ರೀತಿ OTP ಬರುತ್ತೆ ಅದೇ ರೀತಿ ಇದು ಕೂಡ. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಸೊ ಈ ಒಂದು ಪಿನ್ನ ನೀವು ವೆರಿಫೈ ಮಾಡಿದ ನಂತರನೇ ನಿಮ್ಮ ಒಂದು ಅಡ್ರೆಸ್ ವೆರಿಫಿಕೇಷನ್ನು ಕಂಪ್ಲೀಟ್ ಆಗುತ್ತೆ. ಇನ್ನು ಇದನ್ನು ಯಾವ ರೀತಿ ವೆರಿಫೈ ಮಾಡೋದು ಅಂತ ನಾನು ಪ್ರಾಕ್ಟಿಕಲಾಗೆ ತಿಳಿಸ್ಕೊಡ್ತೀನಿ. ನೀವು ಬೇಕಾದರೆ ಇಲ್ಲಿ ಓದ್ಕೊಂಡು ಕೂಡ ನೀವು ಮಾಡ್ಬೋದು. ಇನ್ನು ನೆಕ್ಸ್ಟು ನಾನು ಇವಾಗ ಯಾವ ರೀತಿ ವೆರಿಫೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನನ್ನ ಒಂದು ಮೊಬೈಲ್ನ ನಾನು ಓಪನ್ ಮಾಡ್ಕೊತೀನಿ. ಸೊ ಓಪನ್ ಮಾಡ್ಕೊಂಡ ನಂತರ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊತೀನಿ. ಓಕೆ, ಸ್ಕ್ರೀನ್ ರೆಕಾರ್ಡರ್ ಆನ್ ಆಗಿದೆ. ಸೊ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಾದರೂ ಆಯಿತು, ಇಲ್ಲ ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲಾದರೂ ಆಯಿತು, ನೀವು ಯಾವ ಒಂದು ಬ್ರೌಸರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ರೆ ಆ ಒಂದು ಬ್ರೌಸರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ನನ್ನ ಒಂದು ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡ ನಂತರ ನೀವು ಸರ್ಚ್ ಬಾರ್ನಲ್ಲಿ ಗೂಗಲ್ ಆಡ್ಸೆನ್ಸ್ ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಆಡ್ಸೆನ್ಸ್ ಗೂಗಲ್ ಅಂತ ಇದೆಯಲ್ಲ, ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ಸೊ ಆಡ್ಸೆನ್ಸ್ ಒಂದು ವೆಬ್ಸೈಟು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೀವು ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೀರಾ ಅಂದರೆ ಡೆಸ್ಕ್ಟಾಪ್ ಸೈಟ್ನ ನೀವು ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಸೊ ಏನಕ್ಕೆ ಎನೇಬಲ್ ಮಾಡ್ಕೊಬೇಕು ಅಂದರೆ ಇವಾಗ ನಮ್ಮ ಹತ್ರ ಲ್ಯಾಪ್ಟಾಪು ಕಂಪ್ಯೂಟರ್ ಅವೈಲೇಬಲ್ ಇರೋದಿಲ್ಲ. ಸೊ ಹಂಗಾಗಿ ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲಿ ಯಾವ ರೀತಿ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅದೇ ರೀತಿ ಓಪನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಡೆಸ್ಕ್ಟಾಪ್ ಸೈಟ್ನ ಎನೇಬಲ್ ಮಾಡ್ಕೊಬೇಕಾಗುತ್ತೆ ನಮ್ಮದು ಮೊಬೈಲ್ನಲ್ಲಿ. ಇನ್ನು ನೀವ್ಯಾರು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಯಾವ ರೀತಿ ಡೆಸ್ಕ್ಟಾಪ್
ಡೆಸ್ಕ್ಟಾಪ್ ಸೈಟ್ನ ಎನೇಬಲ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಇದನ್ನು ಬಿಟ್ಟು ನೀವು ಬೇರೆ ಒಂದು ಬ್ರೌಸರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಡೆಸ್ಕ್ಟಾಪ್ ಸೈಟ್ನ ಎನೇಬಲ್ ಮಾಡ್ಕೊಳ್ಳೋದು ಅಂತ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಹೌ ಟು ಎನೇಬಲ್ ಡೆಸ್ಕ್ಟಾಪ್ ಸೈಟ್, ನೀವು ಯಾವ ಒಂದು ಬ್ರೌಸರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರೋ ಆ ಒಂದು ಬ್ರೌಸರ್ ಅಪ್ಲಿಕೇಶನ್ನ ನೇಮ್ ಹಾಕಿ ಅದಾದ ನಂತರ ನಿಮಗೆ ಸಾಕಷ್ಟು ವೀಡಿಯೋಸ್ಗಳು ಬರುತ್ತೆ. ಆ ಒಂದು ವೀಡಿಯೋಸ್ಗಳಲ್ಲಿ ನೀವು ಯಾವುದಾದ್ರೂ ಒಂದು ವೀಡಿಯೋನ ನೋಡೋ ಮುಖಾಂತರ ನೀವು ನಿಮ್ಮ ಒಂದು ಬ್ರೌಸರ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಡೆಸ್ಕ್ಟಾಪ್ ಸೈಟ್ನ ಎನೇಬಲ್ ಮಾಡ್ಕೊಳ್ಳೋದು ಅಂತ ನೀವು ತಿಳ್ಕೊಬೋದು. ಇನ್ನು ನೆಕ್ಸ್ಟು ನೀವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ರೈಟ್ ಸೈಡು ಟಾಪ್ನಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಗೆಟ್ ಸ್ಟಾರ್ಟೆಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಜಿಮೇಲ್ ಐ ಡಿನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಆ್ಯಡ್ಸೆನ್ಸ್ ಅಕೌಂಟ್ ನೀವು ಯಾವ ಒಂದು ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡಿರ್ತೀರೋ ಆ ಒಂದು ಜಿಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ನನ್ನ ಒಂದು ಜಿಮೇಲ್ ಐ ಡಿನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಿಮಗೆ ಮೊದಲನೇದಾಗಿ ಇಲ್ಲಿ ವೆರಿಫೈ ಯುವರ್ ಬಿಲ್ಲಿಂಗ್ ಅಡ್ರೆಸ್ ಅಂತ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಈ ಒಂದು ಆ್ಯಡ್ಸೆನ್ಸ್ ಒಂದು ವೆರಿಫಿಕೇಷನ್ ಪಿನ್ಗೆ ನಾನು 8ನೇ ತಾರೀಕು ಫೆಬ್ರವರಿ 2023ರಲ್ಲಿ ನಾನು ರಿಅಪ್ಲೈ ಮಾಡಿದೆ. ಸೊ ಫಸ್ಟು 17ನೇ ತಾರೀಕು ಜನವರಿ 2023ರಲ್ಲಿ ಕಳಿಸಿದ್ರು, ಅದು ಬರಲಿಲ್ಲ. ಅದಾದ ನಂತರ ನಾನು 3 ವೀಕ್ಸ್ ವೆಯ್ಟ್ ಮಾಡಿಬಿಟ್ಟು ಮತ್ತೆ ರಿಅಪ್ಲೈ ಮಾಡಿದೆ. ಆವಾಗ ನಾನು ರಿಅಪ್ಲೈ ಮಾಡಿದ ಡೇಟು ಬಂದು 8ನೇ ತಾರೀಕು ಫೆಬ್ರವರಿ 2023ರಲ್ಲಿ ನಾನು ರಿಅಪ್ಲೈ ಮಾಡಿದ್ದು. ನನಗೆ ರೀಚ್ ಆಗಿದ್ದು ಬಂದು 14ನೇ ತಾರೀಕು ಫೆಬ್ರವರಿ 2023ರಲ್ಲಿ ನನಗೆ ಈ ಒಂದು ಅಡ್ರೆಸ್ ವೆರಿಫಿಕೇಷನ್ ಪಿನ್ ಲೆಟರು ರೀಚ್ ಆಯಿತು. ಸೊ ಈ ರೀತಿ ನಿಮಗೂ ಕೂಡ ರೀಚ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ನಿಮಗೆ ಇಲ್ಲೂ ಕೂಡ ವೆರಿಫೈ ಮಾಡೋದಕ್ಕೆ ಆಪ್ಷನ್ ಇದೆ. ಇಲ್ಲಿ ವೆರಿಫೈ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ವೆರಿಫೈ ಮಾಡ್ಬೋದು. ಇಲ್ಲ ಅಂದರೆ ಟಾಪ್ನಲ್ಲಿ ಕೂಡ ನೋಡ್ತಾ ಇದ್ರೆ ಯುವರ್ ಪೇಮೆಂಟ್ ಆರ್ ಆನ್ ಹೋಲ್ಡ್ ಬಿಕಾಸ್ ಯು ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್ ಅಂತ ಇದೆ. ಇಲ್ಲಿ ಆ್ಯಕ್ಷನ್ ಅಂತ ಕಾಣಿಸ್ತಿದೆಯಲ್ಲ, ಈ ಒಂದು ಆ್ಯಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ವೆರಿಫೈ ಮಾಡ್ಬೋದು. ಇಲ್ಲ ಅಂದರೆ ಲೆಫ್ಟ್ ಸೈಡು ಟಾಪ್ನಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಇಲ್ಲಿ ಪೇಮೆಂಟ್ ಅಂತ ಇದೆಯಲ್ಲ, ಪೇಮೆಂಟ್ಸ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ವೆರಿಫಿಕೇಷನ್ ಚೆಕ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಆದರೂ ಕ್ಲಿಕ್ ಮಾಡಿಬಿಟ್ಟು ನೀವು ವೆರಿಫೈ ಮಾಡ್ಬೋದು. ಈ ಒಂದು ಇಂಟರ್ಫೇಸ್ಗೆ ಬರ್ತೀರಾ, ಇಲ್ಲಿ ನೀವು ವೆರಿಫೈ ಮಾಡ್ಬೋದು. ಸೊ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಲೆಫ್ಟ್ ಸೈಡು ಟಾಪ್ನಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸಿದ್ದೀನಿ. ಇನ್ನು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಅಂತ ಇದೆ. ಇಲ್ಲಿ ನೀವು 6 ಡಿಜಿಟ್ ಪಿನ್ನ ಎಂಟರ್ ಮಾಡ್ಕೊಬೇಕಾಗುತ್ತೆ. ಸೊ ಆ್ಯಡ್ಸೆನ್ಸ್ ಲೆಟರ್ನಲ್ಲಿ ಇದೆಯಲ್ಲ ಒಂದು ಪಿನ್ನ ನಾವಿಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ಇನ್ನು ರಿಕ್ವೆಸ್ಟ್ಗೆ ಯಾವ ರೀತಿ ಅಪ್ಲೈ ಮಾಡೋದು, ನಮಗೆ ಇವಾಗ ಆ್ಯಡ್ಸೆನ್ಸ್ ಪಿನ್ ಲೆಟರ್ ಬಂದಿಲ್ಲ, ನಾವು ಯಾವ ರೀತಿ ರಿಕ್ವೆಸ್ಟ್ಗೆ ಅಪ್ಲೈ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ರಿಸೀವ್ಡ್ ಪಿನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ ವಿ ಆಲ್ರೆಡಿ ರಿಕ್ವೆಸ್ಟೆಡ್ ಅ ಪಿನ್ ಅಂತ ಇದೆ. ಯು ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ಅ ನ್ಯೂ ಪಿನ್ ಎವ್ರಿ 3 ವೀಕ್ಸ್ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ ನಾನು ಇವಾಗ ಆಲ್ರೆಡಿ ನನ್ನ ಒಂದು ಅಡ್ರೆಸ್ ವೆರಿಫಿಕೇಷನ್ ಪಿನ್ಗೆ ನಾನು ರಿಕ್ವೆಸ್ಟ್ ಕಳಿಸಿದ್ದೀನಿ. ಸೊ ಈ ಒಂದು ರಿಕ್ವೆಸ್ಟ್ ಬಂದು 3 ವೀಕ್ಸ್ ಆದ ನಂತರ ನೀವು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಅಂತ ಕೇಳ್ತಿದ್ದಾರೆ. ಸೊ ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದಾರೆ. ಬಟ್ ನಿಮಗೆ ಯಾವ ರೀತಿ ತೋರಿಸ್ತಾರೆ ಅಂದರೆ 3 ವೀಕ್ಸ್ ಆದ ನಂತರ ನೀವು ರಿಅಪ್ಲೈ ಮಾಡಬೇಕಾದ್ರೆ ಸೊ ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾರೆ. ನೀವು ಅಲ್ಲಿ ಅಡ್ರೆಸ್ನ ಏನಾದ್ರು ಅಪ್ಡೇಟ್ ಮಾಡ್ತೀರಾ ಅಂದರೆ ಅಪ್ಡೇಟ್ ಮಾಡ್ಕೊಬೋದು. ಅಪ್ಡೇಟ್ ಮಾಡ್ಕೊಂಡ ನಂತರ ನೀವು ಅಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ನಿಮಗೆ ಆ ಒಂದು ರಿಕ್ವೆಸ್ಟು ಅಕ್ಸೆಪ್ಟ್ ಆಗುತ್ತೆ. ಅದಾದ ನಂತರ ನಿಮ್ಮದು ರಿಜಿಸ್ಟರ್ ಮೇಲ್ ಐ ಡಿಗೆ ಮತ್ತೊಂದು ಮೇಲ್ ಕೂಡ ಕಳಿಸ್ತಾರೆ. ಸೊ ನಾನಿಲ್ಲಿ ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಇದ್ರ ರಿಲೇಟೆಡು ನೀವು ಕಮೆಂಟ್ ಮಾಡಿ ತಿಳಿಸಿ, ಡೆಫಿನೆಟ್ಲಿ ನಾನು ಅದನ್ನು ಆನ್ಸರ್ ಮಾಡ್ತೀನಿ. ಸೊ ಇನ್ನು ನೆಕ್ಸ್ಟು ನಿಮಗಿಲ್ಲಿ ನಿಮ್ಮ ಒಂದು ಅಡ್ರೆಸ್ ಎಲ್ಲ ಕಳಿಸಿರ್ತಾರೆ, ತೋರಿಸ್ತಾ ಇರ್ತಾರೆ. ಅದೇ ರೀತಿ ಯಾವತ್ತು ಕಳಿಸಿದ್ದೀವಿ ಅನ್ನೋ ಒಂದು ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ನೀವು ನೋಡ್ಕೊಬೋದು. ಇನ್ನು ನೆಕ್ಸ್ಟು ಇಲ್ಲಿ 6 ಡಿಜಿಟ್ ವೆರಿಫಿಕೇಷನ್ ಪಿನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ನಿಮ್ಮ ಒಂದು ಪಿನ್ನ ನೀವು ವೆರಿಫೈ ಮಾಡ್ಕೊಬೇಕಾಗುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ವೆರಿಫೈ ಮಾಡ್ಕೊಳ್ಳಿ. ಒಂಚೂರು ಮಿಸ್ಟೇಕ್ ಆಯಿತು ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಒಟ್ಟಿಗೆ ನೀವು 3 ಟೈಮ್ಸ್ ಅಟೆಂಪ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಂತ ನೀವು ಅಟೆಂಪ್ಟ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಕೇರ್ಫುಲ್ಲಾಗಿ ಪಿನ್ನ 1 ಟೈಮಲ್ಲೇ ವೆರಿಫೈ ಮಾಡ್ಕೊಂಬಿಡಿ ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ನನ್ನ ಒಂದು ಪಿನ್ನ ನಾನು ವೆರಿಫೈ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ 8 ಓಕೆ. ಸೊ ನಾನಿಲ್ಲಿ ನನ್ನ ಒಂದು ಪಿನ್ನ ನಾನು ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಮೆನ್ಷನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ. ಸೊ ಲೋಡ್ ಆದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಅಡ್ರೆಸ್ ವೆರಿಫಿಕೇಷನ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಬಂದು ಕಂಪ್ಲೀಟೆಡ್ ಅಂತ ಬಂದಿದೆ. ಅದೇ ರೀತಿ ಐಡೆಂಟಿಟಿ ವೆರಿಫಿಕೇಷನ್ ಕೂಡ ಕಂಪ್ಲೀಟೆಡ್ ಅಂತ ಬಂದಿದೆ. ಸೊ ಈ ರೀತಿ ಬಂತು ಅಂದರೆ ನಿಮ್ಮ ಒಂದು ಐಡೆಂಟಿಟಿ ವೆರಿಫಿಕೇಷನ್ ಅದೇ ರೀತಿ ಅಡ್ರೆಸ್ ವೆರಿಫಿಕೇಷನ್ ಇವೆರಡೂ ಕೂಡ ಕಂಪ್ಲೀಟ್ ಆದಂಗೆ. ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಬಂದು ಬ್ಯಾಂಕ್ ಡೀಟೇಲ್ಸ್ನ ನೀವು ಹಾಕಬೇಕಾಗುತ್ತೆ. ಸೊ ಅದನ್ನು ಯಾವ ರೀತಿ ಹಾಕೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈ ರೀತಿ ನಿಮ್ಮೊಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಪಿನ್ನ ನೀವು ಮಾಡ್ಬೋದು. ಸೊ ಇನ್ನು ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು, ಅದೇ ರೀತಿ ಈ ಒಂದು ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಹಾಕಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ. ಸೊ ಥ್ಯಾಂಕ್ ಯು.